ಒಂದೇ ಗುರಿ ಬಿಜೆಪಿ ಮಂಜುನಾಥ್ ಗೌಡ್ರನ್ನ MLA ಮಾಡೋದಷ್ಟೇ. ಯುವಕರು ವಿಶ್ವಾಸದಿಂದ ಬಂದು ನಾನು ನಿಲ್ಲದೆ ನನ್ನ ಶಕ್ತಿ. ಕಾಂಗ್ರೆಸ್ ಪಕ್ಷದೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ ಬಿ ಟೀಂ ರೀತಿಯಲ್ಲಿ ಕೆಲವರು ರಾಜಕಾರಣ ನಡೆಸ್ತಾ ಇರೋದಕ್ಕೆ ಅಸಮಾಧಾನಗೊಂಡ ಹೂಡಿ ವಿಜಯಕುಮಾರ್ ಅವರ ಬೆಂಬಲಿಗರು ಇಂದು ಪಕ್ಷ ತೊರೆದು ಮಾಜಿ ಶಾಸಕ ಮಂಜುನಾಥ್ ಗೌಡರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಮಾಲೂರು ನಗರದ ಧರ್ಮರಾಯಸ್ವಾಮಿ ದೇವಾಲಯ ಪ್ರದೇಶದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೋಡಿ ವಿಜಯಕುಮಾರ್ ಬೆಂಬಲಿಗರು ಬಿಜೆಪಿ ಸೇರಿ ಮಾಜಿ ಶಾಸಕ ಮಂಜುನಾಥ್ ಗೌಡರ ಕೈಬಲವನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ರು. ಹಾಲಿ ಶಾಸಕರ ಆಡಳಿತದಲ್ಲಿ ಭ್ರಷ್ಟಾಚಾರ ಹಾಗೂ ಪೊಲೀಸ್ ದೌರ್ಜನ್ಯ ಹೆಚ್ಚಾಗಿದೆ ಎಂದು ಆರೋಪಿಸಿದ ಬೆಂಬಲಿಗರು ಮುಂಬರುವ ಚುನಾವಣೆಯಲ್ಲಿ ಮಂಜುನಾಥ್ ಗೌಡರನ್ನ ಗೆಲ್ಲಿಸುವ ಸಂಕಲ್ಪದೊಂದಿಗೆ ಬಿಜೆಪಿಗೆ ಸೇರ್ಪಡೆಯಾಗಿರುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಮಂಜುನಾಥ್ ಗೌಡ, ನಾನು ಮಾಲೂರಿನ ರಾಜಕಾರಣದಲ್ಲಿ ಉಳಿದಿದ್ದೇನೆ ಅಂದ್ರೆ ಅದು ಜನರ ಬೆಂಬಲದಿಂದ. ನಾನು ಯಾವ ಪಕ್ಷದಲ್ಲಿದ್ರೂ ಜನ ನಮ್ಮ ಜೊತೆ ಇದ್ದೇ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ ಭವಿಷ್ಯಕ್ಕಾಗಿ ಬಿಜೆಪಿ ಪಕ್ಷವನ್ನ ಕಟ್ಟುತ್ತಿದ್ದಾರೆ. ಅವರಿಗೆ ಸಹಾಯ ನೀಡುವುದು ನಮ್ಮ ಕರ್ತವ್ಯ ಎಂದರು. ಆದ್ರೆ ಮಾಲೂರಿನಲ್ಲಿ ಸದ್ಯ ಭ್ರಷ್ಟಾಚಾರ ಮತ್ತು ಪೊಲೀಸ್ ದೌರ್ಜನ್ಯ ಹೆಚ್ಚಾಗಿದೆ. ಯುವಕರನ್ನ ಅನಗತ್ಯವಾಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಹಿಂಸೆ ನೀಡುತ್ತಿರುವ ಘಟನೆಗಳು ನಡೆಯುತ್ತಿವೆ. ಇಂತಹ ಪರಿಸ್ಥಿತಿಗೆ ಕೊನೆ ಹಾಡಬೇಕು. ಮುಂದಿನ ದಿನಗಳಲ್ಲಿ ಮಾಲೂರಿನ ಪ್ರತಿಯೊಂದು ವಿಷಯವನ್ನು ಕೂಡ ಜನರ ಮುಂದಿಡುತ್ತೇವೆ. ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ಮುಕ್ತ ಮಾಲೂರು ನಿರ್ಮಾಣ ಮಾಡೋಣ ಅಂತ ಹೇಳಿದ್ರು. ಬಿಜೆಪಿಗೆ ಸೇರ್ಪಡೆಯಾದ ಶಿವು ಮಾತನಾಡಿ, ಇಲ್ಲಿಯವರೆಗೂ ನಾನು ಯಾರಿಗೂ ಮಾತು ಕೊಟ್ಟಿರ್ಲಿಲ್ಲ, ಆದ್ರೆ ಇವತ್ತು ಮಾತು ಕೊಟ್ಟಿದ್ದೇನೆ. 2028ರ ಚುನಾವಣೆಯಲ್ಲಿ ಮಂಜಣ್ಣನವರನ್ನ ಗೆಲ್ಲಿಸಬೇಕು ಅನ್ನೋ ಗುರಿಯಿಂದಲೇ ನಾವು ಬಿಜೆಪಿ ಪಕ್ಷ ಸೇರ್ಪಡೆಯಾಗುತ್ತಿದ್ದೇವೆ ಅಂತ ಹೇಳಿದ್ರು. ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಕಿರಣ್ ರಾವ್ ಮಾತನಾಡಿ, ಶಿವು ನಮ್ಮ 15ರಿಂದ 20 ವರ್ಷದ ಹಳೆಯ ಸ್ನೇಹಿತ. ಕೆಲವು ಕಾರಣಗಳಿಂದ ಬೇರೆ ಪಕ್ಷದಲ್ಲಿದ್ರು, ಇವತ್ತು ಮತ್ತೆ ನಮ್ಮ ಜೊತೆ ಸೇರಿದ್ದಾರೆ. ನಾವು ಎಲ್ಲರೂ ಸೇರಿ ಪಕ್ಷವನ್ನ ಇನ್ನಷ್ಟು ಬಲಪಡಿಸುತ್ತೇವೆ. ಮಾಲೂರಿನಲ್ಲಿ ಪ್ರಾಮಾಣಿಕ ರಾಜಕಾರಣ ಮಾಡಬೇಕು ಅಂತ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಂಜುನಾಥ್ ಗೌಡರ ಅಭಿಮಾನಿಯೊಬ್ರು, ಶಿವು ಯಾವುದೇ ಆಸೆ ಆಮಿಷವಿಲ್ಲದೆ ಕೇವಲ ಮಂಜಣ್ಣನವರನ್ನ ಮುಂದಿನ MLA ಮಾಡಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿಯನ್ನ ಸೇರಿದ್ದಾರೆ. ಕಷ್ಟ ಬಂದ್ರು ಸುಖ ಬಂದ್ರು ನಾವು ಒಟ್ಟಿಗೆ ಇರುತ್ತೇವೆ ಅಂತ ಹೇಳಿದ್ರು. ಧರ್ಮರಾಯಸ್ವಾಮಿ ದೇವಾಲಯ ಪ್ರದೇಶದ ಯುವಕರ ಹಾಗೂ ಹೂಡಿ ವಿಜಯಕುಮಾರ್ ಬೆಂಬಲಿಗರ ಬಿಜೆಪಿ ಸೇರ್ಪಡೆ ಮಾಲೂರಿನ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಸಂಘಟನೆ ಬಲಪಡಿಸುವ ಕಾರ್ಯಕ್ಕೆ ಮತ್ತಷ್ಟು ವೇಗ ದೊರೆತಂತಾಗಿದೆ. ವಿಶ್ವಾಸಕ್ಕೋಸ್ಕರ ಬಂದಿದ್ದೀನಿ. ಪಾರ್ಟಿಗೋ ಓಟ್ಗೋ ಇಟ್ಕೊಂಡದು ಇನ್ನ 2 ವರ್ಷ ಐತೆ ಎಲೆಕ್ಷನ್. ನನ್ನಲ್ಲಿ ಇವತ್ತು ಮಾಲೂರಲ್ಲಿ ನಾನು ರಾಜಕಾರಣಿಯಾಗಿ ಉಳಿದಿದ್ದೀನಿ ಅಂದ್ರೆ ನಾನು ಯಾವ ಪಾರ್ಟಿಗೆ ಹೋದ್ರೂ 50,000 ಓಟು ಹಂಗೆ ಫಾಲೋ ಮಾಡ್ತಾ ಇದ್ದಾರೆ. ಇವತ್ತು ನಮ್ ಎಲ್ಲರ ಕರ್ತವ್ಯ ಮೋದಿಯವ್ರ ಜೊತೆ ನಾವೆಲ್ಲ ನಿಲ್ಬೇಕು. ದೇಶಕ್ಕೋಸ್ಕರ ಈ ಪಕ್ಷ ಕಟ್ಟಬೇಕು ಅಂತ ಅವ್ರು ಹೊರಟವ್ರೆ. ನಾವುಗಳೆಲ್ಲ ಒಂದು ಸಣ್ಣ ಸಹಾಯ ಅಷ್ಟೇ. ಪ್ರತಿ ತಾಲೂಕಲ್ಲ ನಿಂತ್ಕೊಂಡು ಮೋದಿಯವ್ರನ್ನ ಬೆಂಬಲ ಸೂಚಿಸೋದೇ ಒಂದು ಕೆಲಸ. ನಾವ್ ಇರ್ತೀವಿ ಹೋಗ್ತೀವಿ 20-30 ವರ್ಷ. ಮೋದಿಯವ್ರು ಹಾಕಿರೋ ಪಾಯ ಇನ್ನು 50 ವರ್ಷ 100 ವರ್ಷ ದೇಶ ಸದೃಢವಾಗಿರ್ತದೆ. ನಮ್ಮೆಲ್ಲರ ಕರ್ತವ್ಯ ಮೋದಿಯವ್ರ ಜೊತೆ ನಿಲ್ಲಂಥದ್ದು. ಅದನ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ನಾವು ಎಷ್ಟು ದಿನ ಬದುಕಿರ್ತೀವೋ ಗ್ಯಾರಂಟಿ ಇಲ್ಲ. ಅವರು ಒಂದು ಚೆನ್ನಾಗಿ ಬದುಕಬೇಕು ಅಂದ್ರೆ ನಮ್ ದೇಶ ಸುರಕ್ಷಿತವಾಗಿರ್ಬೇಕು. ಮಕ್ಕಳೆಲ್ಲ ಇದ್ದಾರೆ, ಅವ್ರ ಜೊತೆ ಮೋದಿ ಗಟ್ಟಿ ಇದ್ರೆ, ಬಿಜೆಪಿ ಗಟ್ಟಿ ಇದ್ರೆ ದೇಶ ಗಟ್ಟಿ ಇರ್ತದೆ ನನ್ನ ಭಾವನೆ, ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಅದಕ್ಕೆ ಎಲ್ಲರೂ ಬಂದು ಸೇರ್ಕೊತಾ ಇದ್ದಾರೆ. ಮಾಲೂರಿಗೆ ಸಂಬಂಧಪಟ್ಟಾಗೆ ಎಲ್ಲ ಯುವಕರು ಪ್ರತಿ ಊರಿಗೂ ಹೋಗ್ತಾ ಇದ್ದೀನಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ನಡೀತಾ ಇರೋ ಒಂದು ಕರಪ್ಷನ್ನು, ದೌರ್ಜನ್ಯ, ಪೊಲೀಸ್ ಇಟ್ಕೊಂಡೆಲ್ಲ ಹಿಂಸೆ ಕೊಡೋದು, ಅದ್ರ ವಿರುದ್ಧ ಇವರೆಲ್ಲ ರೊಚ್ಚಿಗೆದ್ದಿರೋದು. ಅದ್ರ ವಿರುದ್ಧ ನಮ್ಮನ್ನ ಯಾರನ್ನ ಕೇಳೋರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಎಲ್ಲ ನಮ್ಮ ವನ್ನಿ ಕುಲಸ್ಥರಲ್ಲಿ ಮನವಿ ಮಾಡ್ತೀನಿ, ಹೋದ್ಸಲಿ ಆದಂಗೆ ಓಟ್ ವೇಸ್ಟ್ ಆಗೋದು ಬೇಡ. ನಾವೆಲ್ಲರೂ ಸೇರಿ ಈ ಗಲೀಜು ಏನ್ ನಡೀತಾ ಇದೆ ಸುತ್ತಮುತ್ತ ಅದನ್ನ ತೊಳೆಯೋಣ. ವೈಯಕ್ತಿಕವಾಗಿ ಯಾರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬರೋ ದಿನಗಳಲ್ಲಿ ಕೂಲಂಕುಷವಾಗಿ ಪ್ರತಿ ಮೈನ್ಯೂಟ್ ವಿಷಯಗಳು ತಿಳಿಸ್ತೀನಿ, ಪ್ರತಿ ಊರಿಗೂ ತಿಳಿಸೋಂಥ ಕೆಲಸ ಮಾಡ್ತೀವಿ. ನನಗೆ ಯುವಕರು ವಿಶ್ವಾಸದಿಂದ ಬಂದು ನಾನು ನಿಲ್ಲದೆ ನನ್ನ ಶಕ್ತಿ.
ಮಾಲೂರಿನ ಸಮಸ್ತ ಯುವಕರಲ್ಲಿ ಮನವಿ ಮಾಡ್ತೀನಿ, ಶಿವು ಮತ್ತೆ ಫ್ರೆಂಡ್ಸ್ ಏನ್ ನಿರ್ಧಾರ ತಗೊಂಡವ್ರೆ ಪ್ರತಿ ಊರಲ್ಲೂ ನೀವು ತಗೊಳ್ರಿ. ನಾವೆಲ್ಲ ಸೇರಿ ಮಾಲೂರು ಒಳ್ಳೇದ್ ಮಾಡೋಣ. ನಾನು ರಾಜಕೀಯಕ್ಕೆ ಕಾಸು ಮಾಡ್ಲಿಕ್ಕೆ ಬಂದಿಲ್ಲ. ನಾನು ನೋಡಿದಿರಿ, ನೀವೆಲ್ಲ 10-15 ವರ್ಷದಿಂದ ನಾನು ನೋಡಿದಿರಿ. ನನ್ನ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆಲ್ಲ ತಿಳಿಸೋ ಅವಶ್ಯಕತೆನೂ ಇಲ್ಲ, ನಿಮ್ಗೆ ತಿಳ್ಕೊಂಡಿದ್ದೀರಾ. ನಮಸ್ಕಾರ. ಇಲ್ಲಿವರೆಗೂ ಯಾರಿಗೂ ಮಾತು ಕೊಟ್ಟಿಲ್ಲ, ಇವತ್ತು ಮಾತು ಕೊಡ್ತಾ ಇದ್ದೀರಿ. ಮುಂಬರುವ 2028 ಚುನಾವಣೆಯಲ್ಲಿ ಮಂಜಣ್ಣನ ಗೆಲ್ಸ್ಬೇಕಂತಾನೆ ಪಾರ್ಟಿ ಸೇರ್ಪಡೆ ಆಗ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಮೋದಿ BJP ಆಗಿ ಮಂಜಣ್ಣನ MLA ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ ಅಂತಾನೆ ಪಾರ್ಟಿ ಸೇರ್ಪಡೆ ಆಗ್ತಾ ಇದ್ದೀನಿ. ನಾನು ಶಿವು ಒಂದು 15-20 ವರ್ಷ ಫ್ರೆಂಡ್ಸು. ಕಾರಣಾಂತರಗಳಿಂದ ಪಾರ್ಟಿ ಕಮಿಟ್ಮೆಂಟ್ ಇಂದ ಅವ್ನು ಬೇರೆ ಪಾರ್ಟಿನಲ್ಲಿ ಇದ್ದಿದ್ರಿಂದ ಇದುವರೆಗೂ ಅವ್ನ ನಂಬರ್ ಕೂಡ ನನ್ನ ಫೋನಲ್ಲಿ ಸೇವ್ ಇದ್ದಿಲ್ಲ. ಇವತ್ತು ಶಿವು ನಮ್ ಜೊತೆ ಬಂದಿದ್ದಾನೆ. ನಾವು ಶಿವು ಜೊತೆ ಇದ್ದು ಕೆಲಸ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಶಿವು ಡೌನ್ ಆಗಕ್ ಬಿಡೋದೇ ಇಲ್ಲ. ನಾವು ಇವತ್ತವರೆಗೂ ಶಿವುದು ನನ್ನ ಫೋನಲ್ಲಿ ನಂಬರ್ ಕೂಡ ಸೇವ್ ಆಗಿಲ್ಲ. ಯಾಕಂದ್ರೆ ನಮ್ಗೆ ಅಲಿಯನ್ಸ್ ಪ್ರವೃತ್ತಿ ಇಲ್ಲ. ಪಾರ್ಟಿ ಅವ್ನ್ ಬೇರೆ ಪಾರ್ಟಿನಲ್ಲಿ ಇದ್ರೆ ನಾವು ಬೇರೆ ಪಾರ್ಟಿನಲ್ಲಿ ಇದ್ರೆ ರಾತ್ರಿ ಕುತ್ಕೊಂಡು ಪಾರ್ಟಿ ಮಾಡೋದು, ಬೆಳಿಗ್ಗೆ ಬೂತ್ ಹತ್ರ ದುಶ್ಮನ್ ತರ ನಿಂತ್ಕೊಳೋ ಪ್ರವೃತ್ತಿ ನಮ್ದಲ್ಲ. ಯಾವುದೇ ಕಾರಣಕ್ಕೂ ಇನ್ ಶಿವನ ಕೈ ಬಿಡೋ ಪ್ರಶ್ನೆನೇ ಇಲ್ಲ ನಮ್ ಕೈ. ದೊಡ್ಡವ್ರಿಗೆ ಹೇಳೋದು ಇಷ್ಟೇ, ಯಾರನ್ನು ನೀವು ಬಲವಂತದಿಂದ ಕರ್ಕೊಳಕ್ಕಾಗಲ್ಲ. ಎಲ್ಲ ನೀವು ದೊಡ್ಡವರು ಅನ್ನೋ ಒಂದೇ ಒಂದು ಗೌರವ ಕೊಡ್ತಾರೆ ನಿಮ್ಗೆ ದೊಡ್ಡವರು ಅಂತ. ನೀವು ಕೊಡೋ ಗೌರವನ ಇಲ್ಲ ನಮ್ಮ ಮಾತು ಕೇಳ್ತಾರೆ ಅಂತ ನೀವು ದಯವಿಟ್ಟು ಯಾರನ್ನು ಫೋರ್ಸ್ಫುಲಿ ಏನು ಮಾತಾಡಕ್ಕೆ ಹೋಗ್ಬಿಡಿ ಯಾರನ್ನು. ಆಮೇಲೆ ನಾವು ಅಲಿಯನ್ಸ್ ಇಡೀ ಕರ್ನಾಟಕದಲ್ಲೇ ಒಂದ್ ಅಲಿಯನ್ಸ್ ಆದ್ರೆ ನಾವು ಈ ನಡುವೆ ಫೋನ್ಗಳೆಲ್ಲ ನೋಡ್ತಾ ಇದ್ದೀರಿ. ಮಾಲೂರಲ್ಲೇ ಒಂದ್ ಅಲಿಯನ್ಸ್. ಇವ್ರು ಹೇಳೋದೇನಂದ್ರೆ ಅವ್ರ ಲೀಡರ್ ಹತ್ರ ಹೋಗಿ, ಅಣ್ಣ ನಾವೆಲ್ಲ ಜೊತೆಲಿ ಇದೀರಿ, ಎಲ್ಲಾರು ಹಿಂಗ್ ಕರ್ಕೊಂಡ್ ಬಂದ್ಬಿಡ್ತೀರಿ. ಇವ್ನ್ ಬಂದ್ ಇನ್ನೊಂದ್ ಕಡೆ ಹೇಳೋದಣ್ಣ ನಾವೆಲ್ಲ ಜೊತೆಲಿ ಇದೀರಿ, ನಾನ್ ಬಂದ್ ಈ ಕಡೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇದನ್ನೆಲ್ಲ ನಂಬೋ ರಾಜಕಾರಣಿಗಳು ಯಾರು ಇಲ್ಲ ಮಾಲೂರಲ್ಲಿ. ಇದೆಲ್ಲ ಬಿಟ್ಟು ಪಾರ್ಟಿ ಎಲ್ಲಿದಿರೋ ಅಲ್ಲಿ ಆನೆಸ್ಟ್ ಕೆಲಸ ಮಾಡ್ರಿ. ಶಿವು ಇವಾಗ ಬಂದಿರೋ ನಮ್ಮ ಪಾರ್ಟಿಗೆ ತುಂಬಾ ಖುಷಿ ಆಗ್ತಾ ಇದೆ. ಒಂದ್ 15 ವರ್ಷ ನಮ್ಮ ಫ್ರೆಂಡ್ಸು, ಇವತ್ ಬಂದಿರೋದು ನಮ್ಗೆ ತುಂಬಾ ಸಂತೋಷ. ಇನ್ನೊಂದೇನಂದ್ರೆ ಎಷ್ಟೇ ಹೊಟ್ಟೆ ಹಸಿದ್ರುನು ನೀರ್ ಕುಡ್ಕೊಂಡೆ ಇದ್ ಮಾಡ್ಕೊಬೇಕು, ಅದ್ ಉಪವಾಸ ಮಲ್ಕೊಬೇಕು. ಬೇರೆಯವ್ರ ಮನೆ ಮುಂದೆ ತಟ್ಟೆ ಎತ್ಕೊಂಡು ಹೋಗಿ ನಿಂತ್ಕೊಳೋದಲ್ಲ. ಬೇರೆಯವ್ರು ಇದು ಹೇಳ್ತಾ ಇರೋದು, ಕಷ್ಟ ಬಂದಿದ ತಕ್ಷಣ ಬೇರೆಯವ್ರನ್ನ ಅಪ್ಪ ಅನ್ನೋದಲ್ಲ. ಎಷ್ಟೇ ಕಷ್ಟ ಇರ್ಲಿ ಬಿಡ್ಲಿ ಇಲ್ಲೇ ಇರ್ಬೇಕು. ಆತರ ನಾನು ಇದು ಬಂದಿರೋದನ್ನ ತುಂಬಾ ಖುಷಿ. ಇದೇ ತರ ಇವನ್ನ ಯಾವತ್ತೂ ಕೈ ಬಿಡಲ್ಲ. ಎಲ್ಲ ಜೊತೆನಲ್ಲಿ ಇರ್ತೀವಿ, ಕೆಲಸ ಮಾಡ್ತೀವಿ. ಒಂದೇ ಸುಖ ಬಂದ್ರು ಜೊತೆನಲ್ಲಿ ಇರ್ತೀವಿ. ನಮ್ದು ಒಂದೇ ಗುರಿ, BJP ಮಂಜುನಾಥ್ ಗೌಡ್ರನ್ನ MLA ಮಾಡೋದಷ್ಟೇ. ದುಡ್ಡು ಕೊಡ್ತಾರೆ, ಇನ್ನೊಂದ್ ಕೊಡ್ತಾರೆ, ಅದೆಲ್ಲ ಬೇರೆ ಮಾತು. ಒಂದ್ ಸೈಡ್ ಮಂಜುನಾಥ್ ಗೌಡ್ರು ಗೆಲ್ಸೋದೇ ನಮ್ದು ಗುರಿ. ಈಗೂ ಆಸೆ ಪಡ್ದಿರ ಶಿವು ನಮ್ ಜೊತೆ ಬಂದವನೆ. ಯಾವ್ದೇ ಆಸೆ ಇನ್ನೊಂದು ಏನು ಇಟ್ಕೊಂಡಿರ ಮಂಜಣ್ಣನ MLA ಮಾಡ್ಬೇಕು ಅಂತ ನಮ್ ಜೊತೆ ಬಂದಿರೋದು ಅಷ್ಟೇ.